ಸರಿ, ಇನ್ನು ಮಿಥುನ ರಾಶಿಯವರ ಡಿಸೆಂಬರ್ ನೋಡೋದಾದ್ರೆ ಹೇಗಿದೆ ಮಿಥುನ ರಾಶಿಯವರಿಗೆ ಅಂತ? ಮಿಥುನ ರಾಶಿಯವರ ಭವಿಷ್ಯ ಅಂತ ನೋಡುವಾಗ ಮಿಥುನ ರಾಶಿಯವರಿಗೆ ಮೊದಲನೇ ಕಾರ್ಡ್ ಆರೋಗ್ಯಕ್ಕೆ, ಎರಡನೇ ಕಾರ್ಡು ಕುಟುಂಬಕ್ಕೆ, ಮೂರನೇ ಕಾರ್ಡು ಪ್ರೊಫೆಷನ್ಗೆ ಅಂಥೇಳಿ. ಓಕೆ, ಸೊ ಇಲ್ಲಿ ಮೊದಲನೇ ಕಾರ್ಡ್ ಬಂದು ಇದು ಪಾಸಿಟಿವ್ ಕಾರ್ಡ್ ಅಂತಲೇ ಹೇಳ್ಬೋದು. ಬಟ್ ಅಗೈನ್ ಸ್ವಲ್ಪ ನೀವು ಆರೋಗ್ಯದ ಕಡೆಗೆ ಗಮನ ಹರಿಸ್ಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಕೂಡ ಎಲ್ಲೋ ಒಂದು ಅನ್ವಾಂಟೆಡ್ ಆದಂಥ ಸಿಚುವೇಶನ್ಸು, ಎಲ್ಲೋ ಔಟಿಂಗ್ ಹೋಗಿರ್ತೀರಾ, ಅಲ್ಲಿ ಹುಡುಗಾಟಿಕೆ ಆಡಿಕೊಂಡು ಬೀಳೋದು, ಏಳೋದು, ಕೈಗೆ ಕಾಲಿಗೆ ನೋವು ಮಾಡ್ಕೊಳ್ಳೋದು, ಈ ಥರದ ಒಂದು ಅವಕಾಶಗಳು ದೊಡ್ಡ ಮೇಜರ್ ಹೆಲ್ತ್ ಇಶ್ಯೂ ಅಂತ ಬರದೇ ಹೋದ್ರೂ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ. ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ ಅಂತ. ಸೊ ಇನ್ನೊಂದು ಎರಡನೇದು ಅಂತ ರಿಲೇಷನ್ಶಿಪ್ ಅಥವಾ ನಿಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ಬಂದಾಗ ಅಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ. ನಿಮ್ಮ ಮನೆಯಲ್ಲಿ ದೊಡ್ಡವರು, ಅವರ ಯಾರು ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ, ಅವರು ನಿಮ್ಮ ಮನೆಯ ಪುರೋಹಿತರು ಅಥವಾ ನೀವು ಯಾರನ್ನಾದರೂ ನಂಬ್ತೀರಾ ಅಂದರೆ ಅವ್ರ ಕಡೆಯಿಂದ ಒಂದು ಒಳ್ಳೆ ರೀತಿಯ ಒಂದು ಸಜೆಷನ್ನ ತಗೊಳ್ಳಿ ಈ ವಾರ. ಅವರ ಸಜೆಷನಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ.